ಹಳ್ಳಿಗಳಿಂದ ಕೂಡಿರುವ ಒಂದು ಜಾಗ, ಅದರಲ್ಲಿ ವಿಚಿತ್ರವಾಗಿರೋ ಒಂದು ಹಳ್ಳಿ. ಈ ಹಳ್ಳಿಯ ಕಥೆನ ಕೇಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಇರೋ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಏನ್ ಈ ಹಳ್ಳಿ ಕಥೆ ಅಂತ ನೋಡೋಣ. ಸುಮಾರು ವರ್ಷಗಳ ಹಿಂದೆ ಒಬ್ಬ ಗುರುಗಳು ಬಂದು ಹೇಳಿರ್ತಾರೆ, ಈ ಊರಲ್ಲಿ ಸತ್ರೆ ಯಾರಾದ್ರೂ ಉತ್ತರ ದಿಕ್ಕಿನಲ್ಲಿರೋ ಸ್ಮಶಾನದಲ್ಲಿ ಮಣ್ಣು ಮಾಡಬೇಕು ಅಂತ. ಅದನ್ನು ಎಲ್ಲರೂ ಚಾಚು ತಪ್ಪದೆ ಪಾಲಿಸ್ತಾ ಇರ್ತಾರೆ ಈ ಹಳ್ಳಿಯ ಜನ. ಈ ಹಳ್ಳಿಯ ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ, ಸತ್ತ ವ್ಯಕ್ತಿ ಸಮಾಧಿ ಮೇಲೆ ಹೆಸರು ಬರೆಯೋದನ್ನು ನೋಡಿದ್ರ, ಆದ್ರೆ ಇಲ್ಲಿ ಸತ್ತ ವ್ಯಕ್ತಿಯ ಸಮಾಧಿಯ ಮೇಲೆ ಅವನು ಏನಕ್ಕೋಸ್ಕರ ಸತ್ತ, ಯಾಕೋಸ್ಕರ ಸತ್ತ ಅನ್ನೋ ಕಾರಣ ಕೂಡ ಬರೀಲೇಬೇಕು ವೀಕ್ಷಕರೇ. ಮತ್ತೆ ಸತ್ತ ಮೇಲೆ ಅವರ ಮುಂದೆ ಊರ ಹೆಂಗಸರೆಲ್ಲ ಬಂದು ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಈ ತರ ಇರ್ತಕ್ಕಂಥ ಈ ಹಳ್ಳಿಯ ಸ್ಟೋರಿ ಈಗ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಸಿನಿಮಾ ಶುರು ಆಗ್ತಿದ್ದಂಗೆ ಊರ ಮುಖ್ಯಸ್ಥನು ಸತ್ತೋಗಿರ್ತಾನೆ. ಆ ಮುಖ್ಯಸ್ಥನ ಮಣ್ಣು ಮಾಡೋದಕ್ಕೆ ಊರವರೆಲ್ಲ ತಗೊಂಡೋಗ್ತಾರೆ. ಅವರ ಮಗಳು ಅಪೂರ್ವ, ಕೀರ್ತಿ ಸುರೇಶ್, ಚಿತ್ರದಲ್ಲಿ ಅಪೂರ್ವ ಅಂತ ಅವ್ರ ಹೆಸರು. ಸೊ ತಗೊಂಡೋಗಿ ಮಣ್ಣು ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಮಣ್ಣು ಮಾಡೋದಕ್ಕೆ ಅಂತ ಆ ಬಾಕ್ಸ್ನ ಬಿಡ್ತಾ ಇರ್ಬೇಕಾದ್ರೆ ಶವದ ಪೆಟ್ಟಿಗೆನ ಕೆಳಗಡೆ ಬಿಟ್ಬಿಡ್ತಾರೆ. ಹಾಗ ಅದನ್ನ ಮೇಲೆ ಕೊತ್ತೋದಕ್ಕೆ ಅಂತ ಚಿನ್ನ ಅನ್ನೋನು ಬರ್ತಾನೆ. ಅವನೇ ಈ ಸಿನಿಮಾದ ಹೀರೋ ಅಂತ ಹೇಳೋದಕ್ಕಿಂತ ಹೀರೋ ಅಲ್ಲ, ಬಟ್ ಹೀರೋ. ಸೊ ಆ ಮುಖ್ಯಸ್ಥ ಸತ್ತೋಗಿರ್ತಾನೆ. ಸತ್ತ ಮೇಲೆ ಅವರ ನಂತರ ಯಾರು? ಸೊ ಒಬ್ಬ ಮಗಳು ಕೀರ್ತಿ ಸುರೇಶ್, ಅಪೂರ್ವ ಅನ್ನೋ ಹೆಸರು. ಸೊ ಆ ಮುಖ್ಯಸ್ಥ ಸತ್ತ ಮೇಲೆ ಆ ಊರಿನ ಜವಾಬ್ದಾರಿನೆಲ್ಲ ಅಪೂರ್ವ ವಹಿಸ್ಕೊಂಡು ಆ ಊರನ್ನ ಮುನ್ನಡೆಸ್ಕೊಂಡು ಹೋಗ್ತಾಳೆ. ಆಗ ಅಲ್ಲಿ ಇಬ್ಬರು ಕಾಂಪಿಟೇಷನ್ ಇರ್ತೈತೆ. ಮಧುಬಾಲ ಮತ್ತು ಭೀಮಯ್ಯ ಅನ್ನೋ ಇಬ್ಬರು ವ್ಯಕ್ತಿಗಳು ಮುಖ್ಯಸ್ಥನ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾ ಇರ್ತಾರೆ. ಹೀಗಿರುವಾಗ ಚಿನ್ನ ಅವನ ಕೆಲಸ ಏನಂದ್ರೆ, ಅವನು ಸ್ಮಶಾನದಲ್ಲೇ ಇರೋದು, ಸ್ಮಶಾನದಲ್ಲೇ ಅವನ ಹೆಣನ ಉಳೋದು, ಇದೇ ಅವನ ಕುಲಕಸಬಾಗಿರುತ್ತೆ. ಸೊ ಅವ್ರ ಅಪ್ಪ ಕೂಡ ಇದೇ ಕೆಲಸ ಮಾಡ್ತಾ ಇದ್ರು, ಇವನು ಕೂಡ ಇದೇ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಅವ್ರ ಅಮ್ಮ ತುಂಬಾ ಆರೋಗ್ಯ ಹದಗೆಟ್ಟಿರುತ್ತೆ, ಚಿನ್ನವರ ಅಮ್ಮ. ಸೊ ಹಾಗಾಗಿ ಅವ್ರ ಅಮ್ಮ ತುಂಬಾ ಆರೋಗ್ಯ ಹದಗೆಟ್ಟು ಆ ಅಮ್ಮ ಹಾಸಿಗೆ ಹಿಡಿದಿರ್ತಾರೆ. ಅಂತ ಟೈಮಲ್ಲಿ ಅವ್ರಮ್ಮ ಒಂದು ಮಾತು ಹೇಳ್ತಾಳೆ. ಏನು ಅಂತಂದ್ರೆ, ಇದೇ ಊರಿನ ಸ್ಮಶಾನದಲ್ಲಿ ನನ್ನ ಶವನ ಉಳ್ಬೇಕು ಅನ್ನೋದು ಅವರ ಕೊನೆ ಆಸೆ ಆಗಿರುತ್ತೆ. ಹಾಗಾಗಿ ಅವನು ತುಂಬಾನೇ ಪ್ರಯತ್ನ ಪಡ್ತಾನೆ. ಆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಹಿಂಗೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ. ನಿಮಗೆ ಸ್ಟೋರಿ ತುಂಬಾ ಚೆನ್ನಾಗಿದೆ. ಹಾಗೆ ಈ ಫಿಲ್ಮ್ನ ಒಂದ್ಸರಿ ನೋಡಿ, OTT ನಲ್ಲಿ ಸಿಗುತ್ತೆ ನಿಮಗೆ. ಹೊಸದಾಗಿ ಮುಖ್ಯಸ್ಥನ ಸ್ಥಾನ ವಹಿಸ್ಕೊಂಡಿರ್ತಕ್ಕಂಥ ಅಪೂರ್ವಗೆ ಜನಗಳ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೂ ಭಯ. ಈ ತರ ಹುಡುಗಿ ಹೇಗ್ ಊರನ್ನ ನಿಭಾಯಿಸ್ತಾಳೆ, ಹೇಗ್ ಮುನ್ನಡೆಸ್ತಾಳೆ, ಏನೆಲ್ಲ ಸಮಸ್ಯೆಗಳು ಬರ್ತವೆ. ಸೊ ಇದನ್ನ ಹೇಳ್ತಾ ಹೋಗ್ತೀನಿ, ಸ್ಕಿಪ್ ಮಾಡಬೇಡಿ. ಸಮಸ್ಯೆಗಳು ಎಲ್ಲಿಂದ ಶುರು ಆಗುತ್ತಂದ್ರೆ, ಈ ಊರು ಮುಖ್ಯಸ್ಥ ಸತ್ತೋಗ್ತಾನೆ. ಸತ್ತೋದು ಆದ್ಮೇಲೆ ಚಿನ್ನ ಬಂದು ಹೇಳ್ತಾನೆ ಅಪೂರ್ವ ಹತ್ರ, ಏನಂತ, ಇನ್ನು 4 ಜನನ ಉಳೋದಿಕ್ಕೆ ಸ್ಥಳಾವಕಾಶ ಇದೆ, ಬೇರೆ ಜಾಗ ಇಲ್ಲ, ಸ್ಮಶಾನದಲ್ಲಿ ಎಲ್ಲ ಫುಲ್ ಆಗ್ಬಿಟ್ಟಿದೆ ಅಂತ. ಅಲ್ಲಿಂದ ಶುರು ಆಗುತ್ತೆ ಸಮಸ್ಯೆ ಗುರು. ಸೊ ಒಂದು ಪಂಚಾಯತಿ ಸೇರ್ತಾರೆ. ಪಂಚಾಯತಿನಲ್ಲಿ ಕೀರ್ತಿ ಸುರೇಶ್ ಅವರು ಹೇಳ್ತಾರೆ ಏನಂತ, ಇನ್ನು 4 ಜನಕ್ಕೆ ಮಾತ್ರ ಅವಕಾಶ ಇದೆ, ಹಾಗಾಗಿ ನಾವು ಸ್ವಲ್ಪ ಏನಾದರೂ ಒಂದು ಕ್ರಮ ಕೈಗೊಳ್ಬೇಕು ಅಂತ. ಆಗ ಊರಿನ ಜನ ಎಲ್ಲ ಅವ್ರ ಮೇಲೆ ಪ್ರತ್ಯಾರೋಪಗಳು ಮಾಡ್ತಾರೆ. ಮಧುಬಾಲ ಹಾಗೂ ಭೀಮಯ್ಯ ಎಲ್ಲರೂ ಜನ ಎಲ್ಲ. ಆಗ ಸಮಸ್ಯೆನ ಹೇಗೆ ನಿಭಾಯಿಸೋದು, ಏನು ಮಾಡೋದು ಅನ್ನೋದನ್ನ ಅವರು ಯೋಚಿಸ್ತಾ ಪಂಚಾಯತಿಗೆ ಸೇರಿರ್ತಾರೆ. ಫುಲ್ ಕಾಮಿಡಿ ಆಗಿರ್ತೈತೆ ಪಂಚಾಯತಿ ಮಾತ್ರ ತುಂಬಾನೇ. ಹಾಗೆ ಅಲ್ಲಿ ಯೋಚನೆ ಮಾಡ್ತಾರೆ. ಏನಂತ ಯೋಚನೆ ಮಾಡ್ತಾರೆ ಅಂದರೆ, ಆ 4 ಜನ ಯಾರು, ಸೊ ಅದಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಅಪೂರ್ವ ಅವರು ಚಿನ್ನಗೆ ಒಂದು ಸಜೆಷನ್ ಕೊಡ್ತಾಳೆ. ಏನಂತ, ಸೊ 100 ವರ್ಷದ ಹಳೇದಾಗಿರ್ತಕ್ಕಂಥ ಗೋರಿಗಳನ್ನೆಲ್ಲ, ಅದರಲ್ಲಿರ್ತಕ್ಕಂಥ ಮೂಳೆಗಳೆಲ್ಲ ತೆಗೆದು ಅಲ್ಲೇ ಮತ್ತೆ ನಾವು ಮಣ್ಣು ಮಾಡೋಣ ಸತ್ತವ್ರನ್ನ ಅಂತ ಯೋಚನೆ ಮಾಡ್ತಾರೆ. ಇದಕ್ಕೆ ಜನ ಒಪ್ಪಲ್ಲ. ಆಗ ಒಪ್ಪದೇ ಇದ್ದಾಗ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ಇದನ್ನೆಲ್ಲ ತಗೊಂಡ್ಬಂದು ಇವ್ರ ಕೈಲಿ ಕೊಟ್ಟು ಪಂಚಾಯತಿಲಿ ಇಟ್ಟಾಗ ಜನ ಇದನ್ನು ಒಪ್ಕೊಳಕ್ಕೆ ರೆಡಿ ಇರಲ್ಲ. ಆಗೇನ್ ಮಾಡ್ತಾರೆ, 4 ಜನಕ್ಕೆ ಇರೋದು ಅಂತ ಅಂದ್ಬಿಟ್ಟು ಯಾರು ಕೊಡೋದು ಫಸ್ಟು ಅಂತ ಯೋಚನೆ ಮಾಡ್ತಾರೆ. ಆಗ ಚಿನ್ನಗೆ ಒಂದು ಐಡಿಯಾ ಹೇಳ್ತಾಳೆ. ಏನಂತ, ಇಲ್ಲಿ ಊರಲ್ಲಿ ಯಾರ್ಯಾರು ಎಲ್ಲ ಅರ್ಜೆಂಟಾಗಿ ಸಾಯ್ತಕ್ಕಂಥವ್ರು ಅವ್ರದ್ದೊಂದು ಲಿಸ್ಟ್ ಮಾಡು ಅಂತ. ಅದರಲ್ಲಿ 8 ಜನದ ಲಿಸ್ಟ್ ಬರುತ್ತೆ, ಅದರಲ್ಲಿ ಚಿನ್ನವರ ಅಮ್ಮನೂ ಸೇರಿ. ಸೊ ಇದು ಬಂದಾಗ ಪಂಚಾಯತಿಯಲ್ಲಿ ಅದನ್ನ ಇಡ್ತಾರೆ. ಏನಂತ, 8 ಜನ ಆದಷ್ಟು ಬೇಗ ಸಾಯ್ಬೇಕಂತ ಅವರೇ, ಅಂದ್ರೆ ಆರೋಗ್ಯ ಹದಗೆಟ್ಟು ವಯಸ್ಸಾಗಿರ್ತಕ್ಕಂಥವ್ರು ಇವ್ರು ಸಾಯ್ತಾರೆ. ಸೊ ಹಾಗಾಗಿ 4 ಸೀಟ್ ಇರೋದು, 8 ಜನ ಇದ್ದಾರೆ, ಏನ್ ಮಾಡಬೇಕು ಅಂತಂದ್ಬಿಟ್ಟು ಲಾಟ್ರಿ ಮೂಲಕ ಎತ್ತೋದಕ್ಕೆ ಟ್ರೈ ಮಾಡ್ತಾರೆ. ಆ ಲಾಟ್ರಿ ಎತ್ತೋದು ಗುರು ತುಂಬಾನೇ ಮಜಾ ಇದೆ. ಸ್ಟೇಜ್ ಹಾಕ್ಸ್ಬಿಟ್ಟು ರಿಕಾರ್ಡ್ ಡ್ಯಾನ್ಸು ಅದು ಇದು, ಅವನೊಬ್ಬ ಬರ್ತಾನೆ ಅನೌನ್ಸ್ ಮಾಡೋದಕ್ಕೆ, ಮೈಕ್ ಸೆಟ್ ಓನರು, ಆಹಾ ಸಖತ್ ಕಾಮಿಡಿ ಇದೆ ಗುರು. ಅಲ್ಲಿ ಅದನ್ನ ನಡೆಸ್ತಾರೆ ಲಾಟ್ರಿ ಮೂಲಕ. ಅಲ್ಲಿ ಜನ ಎಂಥವ್ರು ಅಂತ ನೋಡ್ತೀರಾ, ಅಲ್ಲಿ ಅವ್ರು ಸಾಯ್ತಾರೆ ಅಂತ ಗೊತ್ತಿದ್ರು ಅವ್ರ ಹೆಸರು ಬಂದ ತಕ್ಷಣ ಎದ್ದು ಕುಣಿದಾಡ್ತಾರೆ ಏನೋ ಗೆದ್ದಂಗೆ. 6 ಅಡಿ 3 ಅಡಿ ಜಾಗಕ್ಕ ಅಷ್ಟು ಖುಷಿ ಪಡ್ತಾ ಇರ್ತಾರೆ. ಇದೇ ಅಲ್ವಾ ಗುರು ಬೇಕಾಗಿರೋದು, ಎಲ್ರಿಗೂ ಇದೇ ಬೇಕಾಗಿರೋದು, 6 ಅಡಿ 3 ಅಡಿ ಅಷ್ಟೇ ಅಲ್ವಾ. ಓಕೆ, ಅಕ್ಕಿ ಡಿಪ್ಪಲ್ಲಿ ಎಲ್ಲರೂ ಎತ್ತಾರೆ. ಮಧುಬಾಬು ಅವ್ರಿಗೆ ಒಂದು ಸೀಟ್ ಸಿಗುತ್ತೆ. ಅದನ್ನ ಖುಷಿನ ಸೆಲೆಬ್ರೇಟ್ ಮಾಡೋದಕ್ಕೆ ಕುಡ್ಕ ಒಬ್ಬ ಎಣ್ಣೆ ಪಾರ್ಟಿ ಕೇಳ್ತಾನೆ. ಸೊ ನೈಟ್ ಎಲ್ಲರೂ ಬನ್ನಿ, ನಮ್ಮ ಮನೆ ಹತ್ರ ಎಣ್ಣೆ ಪಾರ್ಟಿ ಇರುತ್ತೆ. ಎಣ್ಣೆ ಪಾರ್ಟಿಗೆ ಹೋಗ್ತಾರೆ, ಚೆನ್ನಾಗಿ ಕುಡಿತಾರೆ. ಗುರು ಅಲ್ಲೇ ಸ್ಟಾರ್ಟ್ ಆಗೋ ಸಮಸ್ಯೆ ಏನಂದ್ರೆ, ಎಲ್ಲ ಕುಡಿತಾರೆ ಚೆನ್ನಾಗಿ, ಅದರಲ್ಲಿ ಇಬ್ಬರು ಸತ್ತೋಗ್ತಾರೆ ಕುಡ್ದು. ಅಲ್ಲಿ ಇಬ್ಬರು ಸತ್ತೋದ್ರೆ
ಸೊ ಇವ್ರು ಅನ್ಕೊಂಡಿದ್ದು 8 ಜನ ಬೇರೆ, 4 ರಿಸರ್ವೇಷನ್ ಆಗಿದೆ. ಈಗ ಇವರಿಬ್ರು ಹೊಸ ಸೇರ್ಪಡೆ ಸತ್ತೋಗವ್ರೆ, ಇವ್ರಿಗೆಲ್ಲಪ್ಪ ಜಾಗ ಹುಡ್ಕೋದು. ಸೊ ಅದು ತಲೆನೋವಾಗುತ್ತೆ. ಹಾಗೆ ಸರಿ ಅಂದ್ಬಿಟ್ಟು ಅವ್ರಿಬ್ರನ್ನ ಅಲ್ಲಿ ಮಣ್ಣು ಮಾಡ್ತಾರೆ. ಆದರೆ ಮಣ್ಣು ಮಾಡಿ ಆದಮೇಲೆ ಮತ್ತೆ ಶುರು ಆಗುತ್ತೆ, ನನ್ನ ರಿಸರ್ವೇಷನ್ ಜಾಗ ನನಗಿಲ್ಲ ಅಂತ ಕಿತ್ತಾಡ. ಇದಕ್ಕೆ ಅದಕ್ಕೊಂದು ಐಡಿಯಾನ ಉಪಯೋಗಿಸ್ತಾಳೆ ಅಪೂರ್ವ ಅವರು. ಏನಂತ, ಪಕ್ಕದೂರಲ್ಲಿ ಹೋಗಿ ಸ್ಮಶಾನನ ಖರೀದಿ ಮಾಡೋಣ, ಜಾಗನ ಖರೀದಿ ಮಾಡೋಣ, ಉತ್ತರಕ್ಕಿರ್ತಕ್ಕಂಥ ಜಾಗ ಪಕ್ಕದೂರು ಅವ್ರ ಹತ್ರ ಕೇಳಿ ನೋಡೋಣ ಅಂತ. ಸೊ ಯಾರು ಕೂಡ ಕೊಡೋದಕ್ಕೆ ರೆಡಿ ಇರಲ್ಲ. 25,000 ಹೋಗೋದು ಜಾಗಕ್ಕೆ 1 ಲಕ್ಷ ಕೇಳ್ತಾ ಇರ್ತಾರೆ. ಸೊ ಹಿಂಗೆ ವಾಪಸ್ ಬರ್ತಾರೆ. ವಾಪಸ್ ಬಂದ್ಮೇಲೆ ಚಿನ್ನ ಏನ್ ಮಾಡ್ತಾನೆ, ಏನಾದ್ರೂ ಮಾಡಿ ನಮ್ಮ ತಾಯಿಗೆ ಒಂದು ಜಾಗ ಬೇಕಲ್ಲ ಅಂತ ಅಂದ್ಬಿಟ್ಟು ಅವನೊಂದು ಕಳಪೆ ಒಂದು ಕಲ್ಲನ್ನ ತಗೊಂಡೋಗಿ ಅಲ್ಲಿ ನೆಟ್ಬಿಟ್ಟು ಅವನೊಂದು ನಂದು ಅಂತ ರಿಸರ್ವೇಷನ್ ಮಾಡ್ಕೊಂಡಿರ್ತಾನೆ. ನೇಮು ಏನು ಇರಲ್ಲ. ಸೊ ಆಮೇಲೆ ಏನ್ ಮಾಡ್ತಾರೆ, 100 ವರ್ಷದ ಹಳೆ ಗೋರಿಗಳನ್ನ ತೆಗಿಬೇಕಂತ ಇವ್ರು ಯೋಚನೆ ಮಾಡಿರ್ತಾರಲ್ಲ. ತೆಗಿಬೇಕಂತಂದಾಗ ಜನ ಏನ್ ಮಾಡ್ತಾರೆ, ಅವ್ರ ವಂಶಸ್ಥ ಇರ್ತಕ್ಕಂಥ ಸ್ಮಶಾನದಲ್ಲಿ ಗೋರಿಗಳಿಗೆಲ್ಲ ಬಣ್ಣವನ್ನು ಬಳದ್ಬಿಡ್ತಾರೆ. ರೆಡ್, ಯೆಲ್ಲೋ ಈ ತರ ಅವ್ರವ್ರು ಸಂಬಂಧಪಟ್ಟಿದ್ದು ಒಂದೊಂದು ಬಣ್ಣಗಳನ್ನ ಬಳದ್ಬಿಡ್ತಾರೆ. ಸೊ ಬಣ್ಣದ್ ಬಿಟ್ಮೇಲೆ ಅಲ್ಲಿ ಒಂದೇ ಒಂದು ಉಳ್ಕೊಳುತ್ತೆ, ಅದು ಚಿನ್ನದು. ಅದು ಯಾರ್ದು ಅಂತ ಯೋಚನೆ ಮಾಡಿದ್ರೆ ಅದು ಕಳ್ಳ ಸಮಾಧಿ ಅಂತ ಗೊತ್ತಾಗುತ್ತೆ. ಆಮೇಲೆ ಅದನ್ನೇನು ಮಾಡ್ತಾನೆ, ಇವನು ಒಂದು ಕಲ್ಲರ್ ಹೊಡಿತಾನೆ. ಆಮೇಲೆ ಅದ್ರ ಮೇಲೆ ಏನೋ ಒಂದು ಹೆಸರು ಬರ್ತಾನೆ, 1947 ಸ್ವಾತಂತ್ರ್ಯಕ್ಕಿಂತ ಹಿಂದೆ ಸತ್ತೋಗವ್ರೆ ಅಂತ ಬರ್ತಾನೆ. ಸೊ ಏನೋ ಒಂದು ಬರ್ದಿರ್ತಾನೆ, ಆದ್ರೂ ಅದು ಕಳ್ಳ ಸಮಾಧಿ ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ. ಆಮೇಲೆ ಸಭೆ ಸೇರಿ ಕಿತ್ತಾಡ್ತಾರೆ, ಕೂಗಾಡ್ತಾರೆ. ಅಲ್ಲಿ ಭೀಮಯ್ಯ ನಾನು ಇದೇ ಸ್ಮಶಾನದಲ್ಲಿ ಉಣ್ಬೇಕು ಅನ್ನೋದು ಅವನು ಪಟ್ಟಾಗಿರುತ್ತೆ. ಲಕ್ಕಿ ಡಿಪ್ ಮೂಲಕ ಎತ್ತಾರೆ, ಏನ್ ಮಾಡಿದ್ರು ಇದೇ ಸ್ಮಶಾನದಲ್ಲಿ ನನ್ನ ಉಣ್ಬೇಕು ಅಂತ ಅವನು ಯೋಚನೆ ಆಗಿರುತ್ತೆ. ಸೊ ಇದೆಲ್ಲ ಆದ್ಮೇಲೆ ಕಳ್ಳ ಸಮಾಧಿ ಯಾರ್ದು, ಏನು ಎತ್ತ ಅಂತ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಾರೆ ಜನ ಎಲ್ಲ. ಆಮೇಲೆ ಗೊತ್ತಾಗುತ್ತೆ ಕಳ್ಳ ಸಮಾಧಿ ಚಿನ್ನದು ಅಂತ, ಚಿನ್ನನೇ ಇದನ್ನೆಲ್ಲ ಮಾಡಿರೋದು ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಊರಿಂದ ಅವನ್ನ ಬಹಿಷ್ಕಾರ ಹಾಕ್ತಾರೆ ಚಿನ್ನನ. ಆಗ ಅವನ್ನ ಚೆನ್ನಾಗಿ ಇಟ್ಕೊಂಡು ಹೊಡಿತಾರೆ, ಬಡಿತಾರೆ, ಏನೇನೋ ಮಾಡ್ತಾರೆ. ಸೊ ಅದೆಲ್ಲ ಆದ್ಮೇಲೆ ಕೀರ್ತಿ ಸುರೇಶ್ ಅಲ್ಲಿ ತಡೆದಿದ್ದಾದ್ಮೇಲೆ ಕಲ್ಲು ಕೆತ್ತನೆ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿ ಬಂದು ಹೇಳ್ತಾನೆ, ಏನಂತ, ನಿಮ್ಮ ಅಮ್ಮ ತೀರ್ಕೊಂಡವ್ರೆ ಅಂತ. ಸೊ ಅವ್ರ ಅಮ್ಮನ 2 ದಿನ ಮನೇಲಿ ಇಟ್ಕೊಂತಾನೆ, ಏನೇನೋ ಮಾಡ್ತಾನೆ, ಎಲ್ಲಿ ಉಳೋದು ಅಂತ ಗೊತ್ತಾಗದೆ. ಸೊ ಅದಾದ್ಮೇಲೆ ಕರೆದು ಇವ್ರನ್ನ ಊರಿನ ಜನನೆಲ್ಲ ಕರೆದು ಮಾತಾಡಿದ್ರೆ ಅಲ್ಲಿ ಜನ ಇವ್ನ ನೋಡ್ಬಿಟ್ಟು ಒಂದ್ ಸ್ವಲ್ಪ ಸಿಟ್ಟಾಗ್ತಾರೆ. ಸರಿ, ಸಿಟ್ಟಾಗ್ಲಿ ಅಂದ್ರೆ ಆಮೇಲೆ ಅವ್ರೇನೋ ಒಂದು ಐಡಿಯಾ ಮಾಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಇರ್ತಕ್ಕಂಥ ಒಂದೇ ಒಂದು ಜಾಗ, ಅದು ಒಂದೇ ಜಾಗ ಇರೋದು, ಆ ಜಾಗಕ್ಕೆ ನಾವು ಹರಾಜ್ ಕೂಗ್ತಾ ಇದೀವಿ ಅಂತ ಪಂಚಾಯತಿ ಮೀಟಿಂಗ್ ಅಲ್ಲಿ ಹೇಳ್ತಾರೆ. ಸೊ ಅಲ್ಲಿ ಹರಾಜ್ ಕೂಗ್ತಾರೆ. 20,000, 10,000, 15,000, 30,000, 40,000, 50,000 ಹಿಂಗೆ ಕೂಗ್ತಾರೆ. ಅಲ್ಲಿ ಮಧುಬಾಬು ಮತ್ತು ಭೀಮಯ್ಯನ್ಗೆ ತುಂಬಾ ಪೈಪೋಟಿ ಬೀಳುತ್ತೆ. ಒಬ್ಬರಿಗಿಂತ ಒಬ್ರು ಜಾಸ್ತಿ ಕೂಗ್ತಾರೆ 6 ಅಡಿ 3 ಅಡಿ ಜಾಗನ. ಆದ್ರೆ ಅಲ್ಲೇನಾಗುತ್ತೆ, ಭೀಮಯ್ಯ 1 ಲಕ್ಷ ಕೊಟ್ಟು 6 ಅಡಿ 3 ಅಡಿ ಜಾಗನ ಖರೀದಿ ಮಾಡ್ಬಿಡ್ತಾನೆ. ಸೊ ಆ ರಾಜಲ್ಲಿ ಆ ದುಡ್ಡನ್ನ ತಗೊಂಡು ಕೀರ್ತಿ ಸುರೇಶ್ ಅವರು ಅವನಿಗೆ ಜಾಗ ಅಂತ ಫಿಕ್ಸ್ ಮಾಡ್ತಾರೆ. ಎಲ್ಲಿ, ಸ್ಮಶಾನದಲ್ಲಿ, ಉತ್ತರಕ್ಕಿರೋ ಸ್ಮಶಾನದಲ್ಲಿ. ಆಮೇಲೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಚಿನ್ನ ಅವ್ರ ಅಮ್ಮನ ಎತ್ಕೊಂಡು ಎಲ್ಲರೂ ಜನ ಎಲ್ಲ ಬರ್ತಾರೆ ಸ್ಮಶಾನದ ಕಡೆ. ಇವರೆಲ್ಲ ನನ್ನ ಜಾಗ ಅಂತ ಇವನು ಆಳುಗಳನ್ನ ಕರ್ಕೊಂಡು ಅಲ್ಲಿ ನಿಂತಿರ್ತಾನೆ, ನಮ್ಮ ಸ್ಮಶಾನದೊಳಗಡೆ ಬರ್ತಾನೆ ಅಂತ. ಆದ್ರೆ ಅವ್ರ ಹಂಗೆ ಸ್ಮಶಾನದೊಳಗಡೆ ಬರ್ತಾರೆ. ಸ್ಮಶಾನದಿಂದ ಆಚೆ ಬೇಲಿ ತೆಗೆದು ಇನ್ನು ಸ್ವಲ್ಪ ಆಚೆ ಹೋಗಿ ಅಲ್ಲಿ ಗುಂಡಿ ತೋಡಿರ್ತಾರೆ. ಅದ್ಯಾರ ಜಾಗ ಅಂತಂದ್ರೆ ಪಕ್ಕದೂರವ್ರ ಜಾಗ ಹೆಂಗ್ ಬಂತು ಅಂತಂದ್ರೆ, ಇವನ್ ಕೊಟ್ಟನಲ್ಲ ಭೀಮಯ್ಯ 1 ಲಕ್ಷ, ಆ 1 ಲಕ್ಷದಲ್ಲಿ ಪಕ್ಕದೂರವ್ರಿಗೆ ಜಾಗನ ಕೊಂಡ್ಕೊಂಡಿರ್ತಾರೆ. ಪಕ್ಕದೂರವ್ರಿಗೆ ಹೆರಿಗೆ ಆಸ್ಪತ್ರೆ ಬೇಕಾಗಿರುತ್ತೆ, ಅವ್ರಿಗೊಂದು 1 ಲಕ್ಷ ದುಡ್ಡು ಬೇಕಾಗಿರುತ್ತೆ. ಸೊ ಡೀಲ್ ಮಾಡ್ಕೊಂಡು ಇವ್ರು ಕೊಂಡ್ಕೊಂಡಿರ್ತಾರೆ. ಆ ಜಾಗದಲ್ಲಿ ಒಳ್ಳೆ ಜಾಗ ನೋಡಿ ಚಿನ್ನ ಅವ್ರ ತಾಯಿನ ಮಣ್ಣು ಮಾಡ್ತಾನೆ. ಸೊ ವೀಕ್ಷಕರೇ, ಇದರಲ್ಲಿ ಸ್ಮಶಾನಕ್ಕೋಸ್ಕರ ಕಿತ್ತಾಡ್ತಿದ್ರು, ಅದು ಉತ್ತರಕ್ಕೆ ಇರಬೇಕು ಅಂತ. ಸೊ ಕಿತ್ತಾಡ್ತಿದ್ರು. ಇಲ್ಲಿ ಭೀಮಯ್ಯನ ಹತ್ರ ದುಡ್ಡಿತ್ತು, ಹಂಗಾಗಿ ಭೀಮಯ್ಯನ ಹತ್ರ 6 ಅಡಿ 3 ಅಡಿ ಸೈಟ್ನ 1 ಲಕ್ಷಕ್ಕೆ ಮಾರಿ ಅಲ್ಲಿ 1 ಎಕರೆ ಜಾಗನ 1 ಲಕ್ಷಕ್ಕೆ ಖರೀದಿ ಮಾಡಿ ಸ್ಮಶಾನ ಜಾಗನ ಇನ್ನು ತಲಾಂತರವರೆಗೂ ಇರಬೇಕು, ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋದು ಅಪೂರ್ವ ಅವರ ಯೋಚನೆ ಆಗಿರುತ್ತೆ. ಹಾಗಾಗಿ ನೀಟಾಗಿ ರೆಡಿ ಮಾಡಿ ಅವರು ಸ್ಮಶಾನನ ರೆಡಿ ಮಾಡ್ತಾರೆ. ಎಲ್ಲಾ ಜನಗಳಿಗೂ ಅನುಕೂಲ ಆಗೋ ರೀತಿ ರೆಡಿ ಮಾಡ್ತಾರೆ. ಸೊ ಇಷ್ಟೇ ಗುರು ಸ್ಟೋರಿ. ಆದ್ರೆ ಫುಲ್ ಕಾಮಿಡಿ ಇದೆ, ಸಖತ್ತಾಗಿದೆ. ಸ್ಟೋರಿ ಮಾತ್ರ ಸಖತ್ತಾಗಿ ಮಾಡವ್ರೆ. ಆದ್ರೆ ಕಾಮಿಡಿ, ಒಂದು ಫೈಟ್ ಇಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿದೆ. ಕೀರ್ತಿ ಸುರೇಶ್ ಅವರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರೆ. ಒಂಥರ ಫಸ್ಟ್ ನೋಡಿದ್ರೆ ಏನೋ ಒಂಥರ ಲೂಸ್ ಆಗಿ ಕಾಣ್ತಾಳೆ, ಬಟ್ ಚೆನ್ನಾಗಿ ಇದೆ ಸ್ಟೋರಿ ಮಾತ್ರ. ಹಂಗಂತೂ ಇಷ್ಟ ಆಯ್ತು. ಇದು ರಿಯಲ್ ಸ್ಟೋರಿ ಅಂತ ಹೇಳ್ತಾರೆ, ಏನೋ ತೆಲಂಗಾಣದಲ್ಲಿ ಎಲ್ಲೋ ನಡೆದಿದೆ ಅಂತ. ಸೊ ತೆಲುಗುನಲ್ಲಿ ಇದೆ ಫಿಲಿಮ್, OTT ನಲ್ಲಿ ಕನ್ನಡದಲ್ಲಿ ಕೂಡ ಸಿಗುತ್ತೆ ನಿಮ್ಗೆ, ಆರಾಮಾಗಿ ನೋಡ್ಬೋದು. ಒಂದ್ಸಾರಿ ನೋಡ್ಬೋದು, ಒಂದ್ಸಾರಿ ಇಲ್ಲ 2 ಸಾರಿ ಬೇಕಾದ್ರೆ ನೋಡ್ಬೋದು. ಯಾಕಂದ್ರೆ ತುಂಬಾ ಮಜಾ ಕೊಡುತ್ತೆ. ನಾನು 2 ಸಾರಿ ನೋಡಿದ್ದೀನಿ, ತುಂಬಾ ಮಜಾ ಕೊಡುತ್ತೆ ಗುರು ಫಿಲಿಮ್. ಎಲ್ಲರೂ ನೋಡಿ, ತುಂಬಾ ಮಜಾ ಇದೆ ಫಿಲಿಮು. ಹಾಗೆ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.